ನನ್ನ ಗಂಡ ಕಾರ್ ಎತ್ಕೊಂಬಿಟ್ಟು ಬರ್ತೀನಿ ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಅವನೇ. ಕಾರ್ ಎತ್ಕೊಂಡು ಬರಲೇ ಇಲ್ವಲ್ಲ. ಥು, ಅದು ಯಾವಾಗ ಬರ್ತಾನೋ ಏನು ಕತೆನೋ. ನಮ್ಮ ಅಮ್ಮಂಗೆ ಬೇರೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ನಾನಂತೂ. ಅಮ್ಮ ಬರ್ತೀವಿ, ಕಾರಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು. ಇವ್ನು ನೋಡಿದ್ರೆ ಬರಲೂ ಇಲ್ಲ ಮಾಡ್ಲೂ ಇಲ್ಲ. ಈಗ ನಮ್ಮ ಅಮ್ಮನ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಕ್ಕಿಲ್ವಾ? 3 ಕಾಸು ಕಾರಾಜ್ ಆಗಕ್ಕಿಲ್ವಾ ನನ್ನ ಮಾನ ಮರ್ಯಾದೆ? ಫೋನ್ ಮಾಡಿದ್ರೆ ಫೋನು ಎತ್ತಕ್ಕಿಲ್ಲ ಸರಿಯಾಗಿ. ದರಿದ್ರು ನನ್ನ ಮಗ. ಅದು ಯಾವಾಗ ಗೊತ್ತಾನೋ ಏನೋ. ಬಾಡಿಗೆ ಕರೆಸ್ಕೊಂಬಿಟ್ಟು ಬರೋಕ್ಕೆ ಇಷ್ಟೊತ್ತು ಮಾಡಬೇಕಾ? ಕಂಡೋರ್ ಕಾತಾನೆ ಕೇಳಿದ ತಕ್ಷಣ ಏನು ಕೊಡಕ್ಕಿಲ್ವಾ? ಇವನೊಬ್ಬ ನಮ್ಮ ಅಮ್ಮನ ಮುಂದೆ ಬಿಲ್ಡಪ್ ಅಂತೂ ಈ ಸಲ ತಗೊಂಡ್ಲೇಬೇಕು ನಾನಂತೂ. ಯಾಕೆ ಮದುವೆ ಅದೇನು ಅದ್ರಾಗೂ ನಮ್ಮ ಅಣ್ಣ. ಕಂತ್ರಿ ನನ್ನ ಮಗ. ಹಬ್ಬ ತಂದ್ರು ಕಾರಣ ಅಂತೂ ಇಂತೂನುವೆ. ಲೇ ನಮ್ಮ ಸರ್ಗೆ ನಾನು ನನಗೆ ಅಮ್ಮಂಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಬೇಕೇ ಬೇಕು ಕಾರು ಅಂತ ಹೇಳ್ಬಿಟ್ಟು, ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದಿದ್ದೀನಿ. ಸರಿ ಕಣಪ್ಪ, ಸಂಜೆ ಅಷ್ಟೊತ್ತಿಗೆ ಬಾ ಅಂತ ಹೇಳವ್ರೆ. ಸರಿ ಅಂತ ಹೇಳಿದ್ದೀನಿ. ಓ, ಈಗ ಹೋಗಿ ಹಂಗೆ ಬಂದ್ಬಿಡಕಾಯ್ತದ? ನಿಮ್ಮ ಸರ್ಗೆ ಹೇಳ್ರಿ ಏನಾಗಕ್ಕಿಲ್ಲ, ನಾಳೆ ತಗೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಒಂದು 2 ದಿನ ಇದ್ದೆ ಎಂಜಾಯ್ ಮಾಡ್ಕೊಂಡು ಓಡಾಡಬಾರ್ದ ಹೇಳಿ? ನಿಮ್ಗಂತೂ ಗೊತ್ತಾಗಕ್ಕೇನೇ ಇಲ್ಲ, ಸುಮ್ಕಿರಿ. ನೋಡಿ, ನಾವೆಲ್ಲ ಎಂಜಾಯ್ ಮಾಡಬೇಕು ಓಡಾಡಬೇಕು ಅಂತ ಹೇಳಿದ್ರೆ ನಾವಂತೂ ಅದೇನು ಅಂತಾರಲ್ಲ, ಬಿಲ್ಡಪ್ ಊರಾಗೆಲ್ಲ ಕೊಡಲೇಬೇಕು. ನಿಮ್ಮ ಓನರ್ಗೆ ಏನು ಹೇಳ್ಕೊತಿರೋ ಹೇಳ್ಕೊಳ್ಳಿ. ಒಂದು 2 ದಿನದ ಮಟ್ಟಿಗೆ ಏನು ಹಾಳಾಗೋಗಲ್ಲ. ಲೇ ಹಂಗೆಲ್ಲ ಹೇಳಕ್ಕಾಗಲ್ವೇ? ಹುಷಾರಿಲ್ಲ ನಮ್ಮ ಅಮ್ಮಂಗೆ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇಸ್ಕೊಂಬಿಟ್ಟು ಬಂದಿದ್ದೀನಿ. ಹಂಗೆಲ್ಲ ಶಾನೆ ದಿನ ಇರೋಕ್ಕಾಯ್ತದ? ನೀನೇನು ಯೋಚನೆ ಮಾಡು. ಏನು ಸುಮ್ಕಿರ್ರಿ ನೀವು. ಅಯ್ಯೋ ನೋಡಿ, ಹಂಗೆ ಕಾರಾಗ ಹೋಯ್ತಾ ಅಲ್ಲೇನಾರ ಒಂಚೂರು ತಗೊಂಡು ಒಂಚೂರು ಬಿಲ್ಡಪ್ ಮಾಡ್ಕೊಂಡು ಹೋಗೋಣ. ನೀವು ಸುಮ್ಕೇನಿಯಾ ಹೆಂಗೋ ತಿರ್ಕೊಂಡು ತಿಂಬರ್ತಾರ ಬರಬೇಡ್ರಿ ನೀವು, ಸರಿನಾ? ನಮ್ಮ ಅಮ್ಮಂಗೂ ನಾನು ಹೇಳಿದ್ದೀನಿ ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಹೋದ್ರೆ ಬಿಲ್ಡಪ್ ಆಗೇನಿ ಹೋಗ್ಬೇಕು. ಸರಿ ಬರ್ರಿ, ಬಾಕ್ಲಾಕೊಂಬಿಟ್ಟು ಕಾರ್ ಹತ್ತನ. ಅಯ್ಯಯ್ಯೋ, ಕಾರ್ ಮಾತ್ರ ಸೂಪರ್ ಆಗೈತ್ರಿ. ವಾವ್, ಸೂಪರ್ ಆಗೈತೆ. ಆದಷ್ಟು ಬೇಗ ಈ ಕಾರ್ ತಗೊಂಡ್ಬಿಡ್ಬೇಕು ನಾವಂತೂ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ. ಲೇ ನಡಿಯೇ, ಹಾಡು ಹೇಳಿ 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 ಯಾಕೆ ಸಾಯಿಸ್ತೀಯ? ನಡಿ ಸುಮ್ಕೆ ನಡಿ ಕಾರ್ನ. ಬನ್ನಿ. ಲೋ, ನಿನ್ ತಂಗಿ ಕಾರ್ ತಗೊಂಡವ್ರಂತೆ ಕಂಡ್ಲಾ? ಯಾವ್ದೋ ಅದಕ್ಕೇನಿಯ ಊರಿಗೆ ಬತ್ತಾವಳೆ. ಏನು ಕಾರ? ಇನ್ನೂ ಕರೆಕ್ಟಾಗಿ ತಿಂಗಳಾಗಿಲ್ಲ ಅವಾಗೆ ಕಾರ್ ತಗೊಂಡ್ಬಿಟ್ಲಾ? ಮತ್ತೆ ಈ ಭದ್ರಮ್ಮನ ಮಗಳು ಅಂದ್ರೆ ಸುಮ್ಮನೆನಾ? ನನ್ನ ಮಗಳು ನನಗಿನ್ನ ಭಾಳ ಇಂಟೆಲಿಜೆಂಟ್ ಕಣ ಮಗ. ನೀನು ಏನು ಅನ್ಕೊಂಡ್ಬಿಟ್ಟಿದೀಗ ನೀನು? ನನ್ನ ಮಗಳು ತಗೊಂಡಿರ್ತಾಳೆ ಕಾರ. ನೋಡು, ಅಲ್ಲಿ ರೋಡಾಗೆ ಕಾರ್ ಬೇರೆ ನಿಲ್ಲಿಸ್ಬೇಕು. ಬಾ ಹೋಗಿ ಹೇಳನ್ ಬಾ. ಅಮ್ಮ ಸುಮ್ಮನಿರು, ಮರ್ಯಾದೆ ಕಳ್ಕೊಳಕ್ ಅಲ್ಲಿ ರೋಡಾಗ ಹೋಗಿ ನಿಂತ್ಕೊಂತೀಯ? ನಿನಗೆಲ್ಲ ತಲೆ ಕೆಟ್ಟೈತಿದ್ರೆ ನನಗೂ ತಲೆ ಕೆಟ್ಟೈತೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಕಾರಾಗಿ ಬರ್ತಾಳೆ ಈಗ್ಲೇನಿಯಾ ಅವಳ ಮಕ್ಕ ನೋಡು. ಸುಮ್ಮನೆ ಇರು, ನೀನು ಹೋಗ್ಬಿಟ್ಟು ಮರ್ಯಾದೆ ಯಾಕೆ ಕಳ್ಕೊಂತೀಯ? ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಬರ್ಬೇಡ, ಸರಿನಾ? ನನಗಿಷ್ಟ ಐತೆ, ನಾನು ಹೋಯ್ತೀನಿ. ಹೆಂಗಮ್ಮ ಸಾಧ್ಯ? 10 ಲಕ್ಷ ಇಲ್ದಿದ್ದು ಇಲ್ಲ 6 ಲಕ್ಷ ಇಲ್ದಿದ್ದು ಕಾರೇ ಬರೋಕ್ಕಿಲ್ಲ, ಅದ್ ಹೆಂಗಮ್ಮ ತಗೊಳಕ್ ಸಾಧ್ಯ? ಹೆಂಗ್ ತಗೊಳಕ್ ಸಾಧ್ಯ ಅಂತ ಹೇಳಿದ್ರೆ ತಗೊಂಡಿರ್ತಾರಪ್ಪ. ಗಂಡು ಲಕ್ಷ ಸಂಬಳ ಬಂದ್ರೆ ಲೋನ್ಗೆ ನಕ್ಸ್ಕೊಂಡು ತಗೊಂಡಿರ್ತಾರೆ. ಏನಿನ್ನ ನಿನಗೆ ಬರಂಗಿದ್ರೆ ಬಾ, ಇಲ್ಲ ಅಂದ್ರೆ ಬಿಡು. ಏನೋ ಇಷ್ಟು ಬೇಗ ಕಾರ? ಹೆಂಗ್ ಸಾಧ್ಯ? ನಮ್ಮ ಅಮ್ಮನ ಯಾಮರ್ಸ್ಬೋದು ನನ್ನ ತಂಗಿ, ನನ್ನ ಯಾಮರ್ಸಕ್ಕಾಗಲ್ಲ. ಆದ್ರೂ ಕಾರು ಬಿಡು, ತಗೊಂಬಿಟ್ಟು ಬರ್ತಾಳಲ್ಲ, ಆಮೇಲೆ ನೋಡೋಣ. ಎಲ್ಲಪ್ಪ ಅವಾಗ್ಲೇ ಬತ್ತಿದ್ದೀನಮ್ಮ, ಇನ್ನೊಂದು 10 ನಿಮಿಷ ಅಂದ್ಲು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಯಾಕೆ ಬದ್ರಮ್ಮ ಬೀದಿನ ನಿಂತ್ಕೊಂಡಿದ್ದೀಗಲ್ಲ? ನನ್ನ ಮಗಳು ಬತ್ತಾವಳೆ ಕಾರ್ ತಕೊಂಡು. ಅದಕ್ಕೆ ನೀ ಇಲ್ಲಿ ನಿಲ್ಸಕ್ ಜಾಗ ಹೇಳಕ್ಕೆ ಅಂತ ನಿಂತಿದ್ದೆ. ಏನು ಮಗಳು ಕಾಲ್ ಮುರ್ಕೊಬಿಟ್ಲೆ? ಕಾಲಲ್ಲ, ಕಾರ್ ತಕೊಂಡ್ಬಿಟ್ಟು ಬತ್ತಾವ್ರೆ. ಏನು 2 ಕಾಲು ಮುರಿದೋಗ್ಬಿಟ್ವೆ? ಯವ್ವ, ಹೆಣ್ಣು ಮಕ್ಳಿಗೆ 2 ಕಾಲು ಮುರಿದೋಗ್ಬಿಟ್ರೆ ಬದುಕಕ್ಕೆ ಆಯ್ತದ? ನೀನೇ ಹೇಳು. ಹೆಂಗ್ ಜೀವನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ ಬುಡಪ್ಪ, ನನಗಂತೂ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ. ಈಸೆ ಇನ್ನು ಯಾರಿಗೂ ಹೇಳಿಲ್ವೇನು? ನನ್ನ ಮಗಳು ಕಾರಾಗ ಬತ್ತಾವಳೆ ಅಂತ ಹೇಳಿದ್ರೆ ಕಾಲಿಲ್ದಿದ್ರು ಬತ್ತಾವಳ ಅಲ್ಲ? ಇವನು ಬರ್ಬೇಕು ಎಲ್ಲ ಒಂದ ಸಂದಕ್ಕಿರ್ಲಿ ಬಿಡು. ಬೇಜಾರ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕ. ಎಲ್ಲ ಒಳ್ಳೇದಾಯ್ತದೆ. ಮಗಳಿಗೆ ಇವತ್ತು ಕಾಲಿಲ್ಲ ಅಂದ್ರೆ ಏನ್ ಮಾಡಕ್ ಹಾಕಿಲ್ಲ, ಹೊಳಿ ಮಯ್ಯ ಸಾಕತ್ತಾನೆ. ನೀ ತಾನೇ ಬೇಜಾರ್ ಮಾಡ್ಕೊಂಡು ಏನ್ ಮಾಡ್ಕತೀಯ ಭದ್ರಮ್ಮ ಹೇಳು? ಹಣೆ ಬರ್ಹು ಕೊಣೆ ಯಾರು? ಎಲ್ಲ ಕ್ಯೂಡಿ ಯಾಕಕ್ಕ ಹಿಂಗ್ ರೋಡ ನಿಂತ್ಕೊಂಡ್ಬಿಟ್ಟಿದೀಗ? ನನ್ನ ಮಗಳು ಒಳಿಯ ಕಾರ್ ತಕೊಂಡ್ ಊರಿಗೆ ಬತ್ತಾವ್ರೆ. ಅದಕ್ಕೆ ನೆನಿಯ ನೋಡನಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೆ. ಅಂದ್ರೆ ಇಲ್ಲಿ ನಿಲ್ಸಕ್ಕೆ ಹೇಳ್ಬೇಕಲ್ವಾ, ಇಲ್ಲಿ ಬಿಸಿಲು ಬೇರೆ ನೆನಿಯ ಅಲ್ವಾ, ಅದಕ್ಕೆ ನೆನೆ. ನಿನ್ ಮಗಳು ಇಷ್ಟು ಬಿರ್ನ ಕಾರ್ ತಕೊಂಡ್ಬಿಟ್ಲೆ ಹೋಗತ್ತಾಗೆ. ಎಷ್ಟ್ ಲಕ್ಷ ಆಯ್ತಂತೆ? ಇನ್ನು ಏನು ಕೇಳಿಲ್ಲ, ಕೇಳ್ಬೇಕು ಏನು ಎಷ್ಟ್ ಲಕ್ಷ ಆಯ್ತು ಎತ್ತ ಅಂತ. ಹೌದೇನು? ಅಲ್ಲ ನೋಡು, ಆ ಕಾರ್ ಬತ್ತೈತೆ. ನೋಡು ಅದೇನೇನೆಯಾ? ಹ್ಞೂ ಇರ್ಬೇಕು ಅಂತ ಅನ್ನಿಸ್ತದೆ. ಅದೇನೇನಿಯ ಅಮ್ಮ. ಅಯ್ಯೋ ಮಗಳೇ, ಚೆನ್ನಾಗಿದ್ಯಾ? ಅಯ್ಯೋ ಅಳಿ ಅಂದ್ರ ಕರಿ, ಹಿಂದೆ ಕಡೆ ಹಿಂಗಿಂಗ್ ಕಾರ್ ನಿಲ್ಸಕ್ ಹೇಳು. ನಿಲ್ಲಿಸ್ತಾವ್ರೆ. ಹಿಂದಕ್ಕೆ ತಕೊಂಡ್ಬಿಟ್ಟು ಬರೋದ್ ಬಿಟ್ಟಿವ್ರು. ಅಯ್ಯ ಓಹೋ, ಸಂದಕ್ ಇಟ್ಕಣಮ್ಮಿ ಕಾರು. ಅಳಿ ಅಂದ್ರೆ ಸಂದಕಿದ್ದೀರಾ? ಮತ್ತೆ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ? ಕಣಪ್ಪ, ಇಷ್ಟು ಮಾತ್ರ ಇದೀನಿ. ಹಬ್ಬಬ್ಬ, ಕೊನೆಗೂ ಹೋಗಿದ್ದಕ್ಕೆ ತಕ್ಕನಾಗ ನನ್ನ ಮಗಳನ್ನ ಸಂಡಾಕ್ ನೋಡ್ಕೊಳಕ್ಕೆ ಕಾರು ಗೀರು ಎಲ್ಲಾ ತಕೊಂಡ್ಬಿಟ್ರಲ್ಲ. ಬಾಳ ಖುಷಿ ಆಯ್ತಾಯ್ತು ನನಗಂತೂ. ಇದೆಲ್ಲ ಅದು ಇದೆಲ್ಲ
ನನ್ನ ಪ್ರೀತಿಗೋಸ್ಕರ ಮಾಡಿರೋದು ಕಣಮ್ಮ. ನನ್ನ ಪ್ರೀತಿಗೋಸ್ಕರನೇ ಇಷ್ಟೆಲ್ಲ ಮಾಡಿರೋದು. ಇವ್ರು ಎಷ್ಟು ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಾಗ ಯಾರು ನನ್ನ ಇಷ್ಟಪಡಲ್ಲ ಕಣಮ್ಮ. ಅಷ್ಟು ಇಷ್ಟಪಡ್ತಾರೆ ಗೊತ್ತೇನಮ್ಮ ಇವ್ರು ನನ್ನ. ಅಲ್ವೇನ್ರಿ? ನನಗೋಸ್ಕರ ತಾನೇ ನೀವು ಕಾರ್ ತಗೊಂಡಿದ್ದು. ಆಹಾ ನನ್ನ ಹೆಂಡತಿಗೋಸ್ಕರನೇ ತಗೊಂಡಿದ್ದು. ಮಗಳೇ, ಅದೃಷ್ಟ ಮಾಡಿದೀಯ ನೀನಂತಂದ್ರೆ. ನೋಡ್ದೇನಕ್ಕ ನನ್ನ ಮಗಳು ಎಷ್ಟು ಅದೃಷ್ಟ ಮಾಡವಳೆ ಅಂತ. ಆ ನೋಡ್ತಾ ಇದ್ದೀನಿ, ಬಹಳ ಅದೃಷ್ಟ ಮಾಡವಳೆ. ಏನು ಕಾರ್ ತಗೊಂಡ್ಬಿಟ್ಟು ಬಂದ್ಬಿಟ್ಟವ್ರಲ್ಲ, ಇದು ಹೆಂಗ್ ಸಾಧ್ಯ? ಅಮ್ಮ, ನಮ್ಮ ಕೈಲಿ ಏನು ಕಿಸ್ಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲನೂ ಮನೆಯಿಂದ ಈಚೆ ಕಡೆ ಅವ್ರ ಮುಂದೆ ಎಲ್ಲನೂ ತಲೆ ಎತ್ಕೊಂಡು ನಿಲ್ಬೇಕು ಅಂತ ನೆನೆಯ ಇವತ್ತು ಈ ಸ್ಟೇಜಿಗೆ ಬಂದಿರೋದು ಕಣಮ್ಮ. ನಾಳೆ ನೋಡ್ತಾ ಇರು, ಕೋಟಿ ಸಂಪಾದನೆ ಮಾಡಿ ಕೋಟ್ಯಾಧೀಶ್ವರಾಗಿ ನೆನೆಯ ಊರಿಗೆ ಬರ್ತೀವಿ. ಹಾಡ್ಕೊಳ್ಳೋರ್ ಮುಂದೆ ಎಲ್ಲನೂ ಬೆಳೆದು ತೋರಿಸ್ಬೇಕು ಕಣಮ್ಮ. ನೀನ್ ಯಾರ ಮಗಳು ಮೊದ್ಲೇ ನೆನೆಯ? ನನ್ನ ಮಗಳು. ಹೌದು, ಅದಕ್ಕೆ ತಾನೇ ಇಷ್ಟು ಚೆನ್ನಾಗಿ ಬೆಳೀತಿರೋದು. ಬಾಮ ಬಾಮ, ಮನೆ ಒಳಗಡೆ ಹೋಗೋಣ, ಬಿಸಿಲು ಶಾನೆ ರೀ. ಕಾರ್ನ ಕಾಂಪೌಂಡ್ ಒಳಗಡೆ ಬಿಡ್ಬೇಕಿತ್ತೇನೋ. ಇರ್ಲಿ ಬಿಡಿ ಹೇಳಿ ಅಂದ್ರೆ ಊರಾಗ 4 ಜನ ನೋಡಕ್ಕೆ ಸೊರೈತದೆ. ಓ, ಅಲ್ಲಿಗನ ಬಿಟ್ಬಿಟ್ಟು ಏನ್ ಮಾಡ್ಬೇಕು, ಒಂದ್ 4 ಜನ ನೋಡ್ಲಿ ಬಿಡು. ಸರಿ ಅತ್ತೆ, ಆಯ್ತು. ರೀ, ಬನ್ನಿ ಹೋಗೋಣ. ಉರ್ಕೊಳ್ಳೋರೆಲ್ಲ ಉರ್ಕೊಂಡು ಸಾಯ್ಲಿ. ಹಾ, ನಮ್ಮ ಯಜಮಾನ್ರು ಅಂದ್ರೆ ಸುಮ್ನೆ ಅಲ್ಲ. ಕಾರು ಹೆಂಗ್ ತಗೊಂಡ್ರು? ಒಂದ್ ತಿಂಗಳಿಗೆ ನನ್ನ ಬೇಬಿ ಫೋನ್ ಮಾಡಿ ಕೇಳಿದ್ರೆ ಎಲ್ಲನೂ ಹೇಳ್ತಾಳೆ. ಲೋ ಮಗ್ನೆ, ಯಾಕೆ ಆಶ್ಚರ್ಯ ಪಟ್ಕೊಂಡು ನಿಂತ್ಕೊಂಡೆ? ನಾನು ಹೇಳಿಲ್ವಾ ನಿನ್ ತಂಗಿಯರ್ ಕಾರ್ ತಗೊಂಡವ್ರೆ ಕಂಡ್ಲಾ ಬತ್ತಾವ್ರೆ ಅಂತ ಹೇಳ್ಬಿಟ್ಟು ನೀನೇ ನೆಮ್ಮಲಿಲ್ಲ. ಅಮ್ಮ, ಹೆಂಗ ತಗೊಳಕಾಯ್ತದೆ ಒಂದ್ ತಿಂಗಳಿಗೆ? ನೀನೇ ಅರ್ಥ ಮಾಡ್ಕ. ನೀನ್ ಒಳ್ಳೆ ಸಂದಕ್ಕೆ ಹೇಳ್ತೀಗ, ನನ್ಗೆ ಯಾಕೋ ಅನುಮಾನ ಕಣಮ್ಮ. ಅಯ್ಯೋ ಮೂದೇವಿ ನನ್ ಮಗ್ನೆ, ನಿಂಗೆ ಯಾವಾಗ ಅನುಮಾನ ನೆನೆಯ? ಬಾಯಿ ಮುಚ್ಕೊಂಡು ನೋಡಿಲ್ಲ ಸುಮ್ಕೆನೆ. ಅಲ್ಲ, ಈ ಕಾರು ಏನು ಹೊಸಾದಿದ್ದಂಗೈತಾ? ಏನಂತ ಹೊಸದೇನಲ್ಲ, ತಗೊಂಡು ಹಳೇದಾಗಿದ್ದಂಗೆ ಏನೇ ಐತೆ. ನೀಟಾಗಿ ಕ್ಲೀನ್ ಮಾಡ್ಕೊಂಬಂದಿದ್ದಂಗೆ ಅವ್ರೆ. ಇದನ್ನ ಹೊಸದು ಅಲ್ಲ ಅಂದ್ರೆ ಮತ್ತೆ ಹೆಂಗ್ ಸಾಧ್ಯ ಅಂತ ಅರ್ಥ ಆಯ್ತಿಲ್ವೇ? ಯುವಿ ಈ ಬೋದ್ರಿ ಮಗಳಿಗೆ ದೇವ್ರು ನೋಡು ಹೆಂಗ್ ಒಳ್ಳೇದ್ ಮಾಡ್ತಾನೆ. ಒಳ್ಳೇದ್ರ ಮೇಲೆ ಒಳ್ಳೇದು, ಒಳ್ಳೇದ್ರ ಮೇಲೆ ಒಳ್ಳೇದು ಅಂತ ಮಾಡ್ತಿರ್ತಾನೆ. ನಮ್ಮಂತವ್ರಿಗೆ ಏನೇ ಒಳ್ಳೇದ್ ಮಾಡಕ್ಕಿಲ್ಲ ನೋಡಪ್ಪ. ಕಾರೇ ಇಳಿಸ್ಬಿಟ್ಲತ್ತಾಗ ಮನೆ ಮುಂದಕ್ಕೆ. ಅಳಿಯಂದ್ರೆ ನೀವು ಗೊತ್ತೀರಾ ಅಂತ ಗೊತ್ತಿದ್ದು. ಇವತ್ತು ಹಂಗೇನಿಯ ಸೋಮವಾರ ಏನು ತಿನ್ನಂಗಿಲ್ವಲ್ಲ, ಅದಕ್ಕೆ ಪೆಸಲ್ಲಾಗಿ ನಿಮ್ಗೆ ಏನಾನ ಮಾಡನಿ ಅಂತ ಹೇಳ್ಬಿಟ್ಟು ಪೆಸಲ್ಲಾಗಿ ಏನಿಯ ನಾನಂತೂ ಒಬ್ಬಿಟ್ಟು ಊಟ ಎಲ್ಲನೂ ತಯಾರು ಮಾಡಿದ್ದೀನಿ. ಹೊಟ್ಟೆ ತುಂಬ ತಿನ್ರಿ. ಅಮ್ಮ, ನಮ್ಮ ಯಜಮಾನ್ರಿಗೆ 1 ಲಕ್ಷ ಸಂಬಳ ಕಣಮ್ಮ. ಎಲ್ಲ ಕಟ್ಟಾಗಿ 1 ಲಕ್ಷ ಸಂಬಳ ಹಂಗೇನಿಯ ಬ್ಯಾಂಕ್ ಅಕೌಂಟಿಗೆ ಬೀಳ್ತದ ಗೊತ್ತೇನಮ್ಮ. ನನ್ನ ಗಂಡನ ಏನು ದುಡಿಯಕ್ಕೆ ಯೋಗ್ಯತೆ ಇಲ್ದಿರೋನು, ಎಂಟಿನ ಸಾಕಕ್ಕೆ ಯೋಗ್ಯತೆ ಇಲ್ದಿರೋ ನನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಿದ್ರು. ಆದ್ರೆ ಈಗ ನೋಡ್ದ ನಾನು ಹೆಂಗೆ ಅಂತ ಹೇಳ್ಬಿಟ್ಟು ನನ್ನ ಗಂಡ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ನನ್ನ ಗಂಡಂಗೆ ಎಂಟಿ ಕೂಳಾಕಕ್ಕೆ, ಎಂಟಿನ ಸಾಕಕ್ಕೆ ಯೋಗ್ಯತೆ ಇಲ್ದಿರೋ ಎಲ್ಲನೂ ಬಿಕಾರಿಗಳ ಥರ ಮನೆಗೆ ಬಿದ್ದವ್ರೆ ಕಣಮ್ಮ. ಆದ್ರೆ ನನ್ನ ಗಂಡ ನೋಡು, ಬಿಡೆ ಹೋಗ್ಲಿ. ಸುಮ್ಮನೆ ಹಳೆದನ್ನೇ ಯಾಕೆ ಎತ್ತಿ 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 ಆಡ್ತೀಯ? ಹೆಂಗೋ ಈ ಗಂಡ ಹೆಂಡ್ರು ಸಂದಾಕಿದ್ರಲ್ಲ, ನಮ್ಗೆ ಇದಕ್ಕಿನ್ನೂ ಇನ್ನೇನು ಬೇಕು ಹೇಳು? ನನಗಂತೂ ಬೇಜಾರಾಗೋಗ್ಬಿಟ್ಟಿತ್ತು. ಆಸ್ತಿ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ. ಈ ಜಯಕ್ಕ ಸುಮ್ಕೇನಿಯ ಹೆಂಗೆ ನನ್ನ ಮಗಳು ಜೀವನ ಹಾಳಾಗೋಗ್ಬಿಡ್ತಲ್ಲ ಅಂತೇಳಿ ಈಗ ನಂಗೆ ಅದು ಎಷ್ಟು ಸಮಾಧಾನ ಆಯ್ತೈತೆ ಅಂದರೆ ಮಗಳೇ, ಹಾಲು ಕುಡ್ದ್ರೆ ಸಂತೋಷನೂ ಆಯ್ತೈತೆ, ಪೂರ್ತಿ ಸಮಾಧಾನ ಆಯ್ತೈತೆ ಮಗಳೇ. ಎಲೆಕ್ಷನ್ ಮುಗಿಯೋ ಗಂಟನೂ ಇಲ್ಲೇ ಇರ್ಬೋದಲ್ವೇನೆ? ಎಲೆಕ್ಷನ್ ಎಲ್ಲನೂ ಇನ್ನೇನು ಬಂತು ಅದರಿದ್ದೊಳು ಕಣಪ್ಪ. ನಿಮ್ಮಮ್ಮ ಎಲೆಕ್ಷನ್ ನಿಂತ್ಕೊಬಿಟ್ಟವಳೆ. ಅತ್ತೆ, ನಿಮ್ ಮುಂದೆ ಎಲೆಕ್ಷನ್ ಆಗಿ ಯಾರು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿದ್ರು ನಿಂತ್ಕೊಂಡ್ಬಿಟ್ರಾ? ಅವಳಲ್ಲ ಪೊದ್ದಿ, ಅವಳೆ ಎತ್ಲಿಕ್ಕಿ ನಿಲ್ಸಿರ್ತಾಳೆ. ನಿಂತ್ಕ ಅಂತ ಹೇಳ್ಬಿಟ್ಟು. ನಾವ್ ಅಮ್ಮಂಗ್ ಬುದ್ಧಿ ಇಲ್ಲ ಬಿಡಿ. ನಿಮ್ ಮುಂದೆ ಬ್ಯಾರೆ ಯಾರನ್ನ ಗೆಲ್ತಾರ? ನೀವೇ ಹೇಳಿ, ನೀವೇ ಗೆಲ್ಲದು. ನಿಮ್ಮನ್ ಬಿಟ್ರೆ ಇನ್ನ ಯಾರು ಗೆಲ್ಲದು ಇಲ್ಲ, ಏನೂ ಇಲ್ಲ. ಆದ್ರೆ ನಾವ್ ಅಮ್ಮಂಗ್ ತಲೆ ಕೆಟ್ಟವಳು ಮಾತು ಕೇಳಿ ನಿಂತ್ಕೊಂಡೈತೆ ಅಷ್ಟೇನಿಯ, ಸೋತ್ ಸುಣ್ಣಾಗಕ್ಕೆ ಅಂತ ಹೇಳ್ಬಿಟ್ಟು. ಬಿಡಿ, ಎಲೆಕ್ಷನ್ ಟೈಮಾಗೆ ಬತ್ತೀವಿ. ಈಗ ಸದ್ಯಕ್ಕೆ ಕೆಲ್ಸಕ್ಕೆಲ್ಲ ರಜೆ ಕೊಡಕ್ಕಿಲ್ಲ, ಅಲ್ಲೇ ಏನಿಯ ಹೋಗ್ಲೇಬೇಕು ನಾವು. ಸರಿ, 1-2 ದಿನ ಇದ್ಬಿಟ್ಟು ಹೋಗಿರಂತೀರಿ. ಇರು, ಹೋಗೋ ಊಟ ತಕೊಂಬಿಟ್ಟು ಬರ್ತೀನಿ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನ್ರು ಅಂದ್ರೆ ಸುಮ್ಮನೆ ಅಲ್ಲ. ತಂಗಿ ನಿಂಗೆ ಬುದ್ಧಿ ಇಲ್ಲ, ಒಣಜಂಬ ಮೈಗೆ ಒಳ್ಳೆಯದಲ್ಲ. ನೋಡಿದ್ರೇನ್ರಿ, ನಮ್ಮ ಅಣ್ಣ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಟ್ಟ. ಅದಕ್ಕೇನಿಯ ಕಾರ್ ತಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಅಷ್ಟೊಂದು ಬಲವಂತ ಮಾಡಿದ್ದು. ಆದ್ರೆ ನಮ್ದಲ್ಲ ಅಂತ ಗೊತ್ತಾದ್ರೆ ಇನ್ನೂ ಶಾನೆ ಮುರ್ವಾದಿ ಹೋಯ್ತದ ಕಣಿ. ನಮ್ದಲ್ಲ ಅಂತ ಗೊತ್ತಾಗಕ್ಕಿನ್ನ ಮುಂಚೆನೆಯ ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಶಾನೆ ದಿನ ಇರಕ್ಕಾಗಕ್ಕಿಲ್ಲ. ಇವತ್ತು ಬಂದಿದೀವ, ನಾಳೆ ಸಂಜೆ ಇಷ್ಟೊತ್ತಿಗೆ ರೈಟ್ ಹೇಳ್ಬಿಡೋಣ, ಸರಿನಾ? ಶಾನೆ ದಿನ ಇಲ್ಲೇ ಇದ್ರೆ ಓನರ್ ನನಗೆ ಚಪ್ಪಲಿ ತಗೊಂಡು ಹೊಡಿತಾನೆ. ಕಾರ್ ತಗೊಂಬಿಟ್ಟು ಬಂದು ಕೊಡಲಿ ಅಂತ ಹೇಳ್ಬಿಟ್ಟು. ಅದೆಲ್ಲನೂ ಬೇಕಾ ಹೇಳು? ಇನ್ನೊಂದ್ಸಲ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡೋಣ. ಬೇಕಾದ್ರೆ ಇನ್ನೊಂದ್ಸಲ ಬಾಡಿಗೆ ಕಾರ್ ತಗೊಂಡು ಬಂದ್ಬಿಟ್ಟು ಹೋದ್ರೆ ಆಯ್ತು, ಸರಿನಾ? ಸುಮ್ದಿರಿ, 1-2 ದಿನ ಏನಾಗಕ್ಕಿಲ್ಲ. ಬಂದಿದ್ದೀವಿ, 1-2 ದಿನ ಏನಾಯ್ತದ ನಿಮ್ಗೆ? ಸುಮ್ಕಿರಿ. ನಾನು ಕಾರ್ ಎತ್ಕೊಂಡು ಹೋಯ್ತೀನಿ ಅಷ್ಟೇ, ಓನರ್ ಬಿಡಕ್ಕಿಲ್ಲ. ಸುಮ್ಕಿರಿ, ಮುರಿಯೋದಿ ಕಳಿಬಿಡ ನೀನು.
ಅಳಿ ಅಂದ್ರೆ ಹೊಟ್ಟೆ ತುಂಬ ತಿನ್ನಿ, ಯಾರೇನಾರ ಅನ್ಕೊಳ್ಳಿ, ನಿಮ್ಮ ಬಗ್ಗೆ ನಂಗೆ ಭಾಳ ಹೆಮ್ಮೆ ಐತೆ. ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ ಅಷ್ಟೇನೇ ಸಾಕು. ಇದಕ್ಕಿನ್ನೂ ಇನ್ನೇನು ಬೇಕು? ಎಲೆಕ್ಷನ್ ಟೈಮಾಗೆ ನೀವು ಆಮೇಲೆ ನಿಮ್ಮ ಅಮ್ಮನ ಪರ ಪ್ರಚಾರಕ್ಕೆ ಅಂತ ಹೋಗ್ಬಿಟ್ಟಿರ, ಆಮೇಕಿಂದ ನನಗೆ ಬೇಜಾರು ಮಾಡ್ಬಿಟ್ಟು. ಏನೋ ಇವ್ರ ಅಮ್ಮನ ಪರನ? ಸಾಧ್ಯನೇ ಇಲ್ಲ ಕಣಮ್ಮ. ಇವ್ರು ಯಾವತ್ತಿದ್ರು ನಿನ್ನ ಪರನೇ ಬರೋದು. ಅಲ್ಲಳಿ ಅಂದ್ರೆ ನನ್ನ ಮಗನೂ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ₹1,00,000 ಸಂಬಳ ಅಂತ ಹೇಳಿದ್ರಲ್ಲ, ಆ ₹1,00,000 ಸಂಬಳಕ್ಕೆ ಸೇರಿಸಿ ಹಂಗೆಲ್ಲ ಕೇಳ್ದವ್ರೆಲ್ಲ ಸಿಕ್ದವ್ರಿಗೆಲ್ಲ ಕೆಲಸ ಕೊಡಕ್ಕಿಲ್ಲ ಕಣಮ್ಮ. ಅದಕ್ಕೆಲ್ಲ ಕ್ವಾಲಿಟಿ ಇರ್ಬೇಕು ಅದಕ್ಕೆಲ್ಲ. ಹೌದು ಅತ್ತೆ, ಸುಮ್ನೆ ಸಿಕ್ದವ್ರಿಗೆಲ್ಲನೂ ಕೊಡೋದಿಲ್ಲ. ಸಿಕ್ದವ್ರಿಗೆಲ್ಲ ಯಾರು ಕೊಡ್ತಾರೆ? ಅದಕ್ಕೆಲ್ಲ ಎಜುಕೇಶನ್ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅಂದ್ರೆ ಎಲ್ಲ ಗೊತ್ತಿರಬೇಕು. ಅದ್ರ ಬಗ್ಗೆ ಕೆಲಸ ಎಲ್ಲ ತಿಳ್ಕೊಂಡಿರ್ಬೇಕು. ಸುಮ್ನೆ ಹೋಗ್ಬಿಟ್ಟು ನಾವು ನೀವು ಎಲ್ಲ ಮಾಡಕ್, ಆದ್ರೆ ನಾನ್ ಮಾಡ್ಬೋದು, ನೀವು ಮಾಡಕ್ಕಾಗಲ್ಲ ಅಷ್ಟೇನೆ. ಅದಕ್ಕೆಲ್ಲ ಜಾಸ್ತಿ ಓದಿರ್ಬೇಕು. ಅಮ್ಮ, ನೀನ್ ಬಾಯಿ ಮುಚ್ಕೊಂಡು ಇರ್ತೀಯಾ? ನಾನು ಯಾವ ಕೆಲ್ಸಕ್ಕೂ ಹೋಗಕ್ಕಿಲ್ಲ. ಕೆಲ್ಸನಂತೆ ಕೆಲ್ಸ ಎಲ್ಲ ತಗೋ. ನೀನ್ ಭಿಕ್ಷೆ ಇತ್ತು ಅಂತ ನಾನು ಏನಾದ್ರು ನಿಂಗೆ ಹೇಳುದ್ನಾ? ಅಮ್ಮ, ಭಿಕ್ಷೆ ಎತ್ತಿದ್ರು ನನಗ್ ಗಂಡಂಗ್ ಸಿಕ್ಕಿರೋ ಕೆಲಸ ಯಾವನ್ಗೂ ಸಿಗಕ್ಕಿಲ್ಲ ಅಂತ ಹೇಳಮ್ಮ. ಇವನು ಕರ್ಕೊಳ್ಳೋದಿಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಇವನು ಹಿಂಗ ಆಡ್ತಿರೋದು. ಕರ್ಕಂತಾರೆ ಅಂತ ಗೊತ್ತಿದ್ರೆ ಓವರ್ ಇನ್ನೂ ಆಡಿರೋನು. ಕರ್ಕಣಕ್ಕಿಲ್ಲ ಅಂತ ಗೊತ್ತಾಗೈತೆ, ಅದಕ್ಕೆ ಈ ಪಾಟಿ ಬಿಟ್ಟಿ ಬಿಲ್ಡಪ್. ಅಯ್ಯೋ, ಪೂರಿ ಕಾಯ ಕೆಲಸ ಮಾಡ್ತಿದ್ದೀನಿ. ಇವಳು ನೋಡಿದ್ರೆ ಓವರ್ ಬಿಲ್ಡಪ್ ಕೊಡ್ತಾವಳೆ. ಒಂಥರ ಬೇಜಾರಾಯ್ತಾಯ್ತು ನಂಗಂತೂ. ಆದರೂ ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ, ಸುಮ್ಮನಿರ್ಬೇಕು ಅಂತ ಪರಿಸ್ಥಿತಿ ನಂದಂತೂ. ಅಯ್ಯೋ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಸುಮ್ಮನೆ ಇವಳಿಂದ. ಸರಿ ಅಲ್ಲಿ ಅಂದ್ರೆ ಇನ್ನೇನಾರ ಬೇಕಾದ್ರೆ ಕೇಳಿ. ಸರಿನಾ? ಇಕ್ತೀನಿ, ಒಬ್ಬಟ್ಟೆಲ್ಲ ತಿನ್ಕೊಳ್ಳಿ. ಅಯ್ಯೋ, ನಾಳೆಗೆ ಕೋಳಿನೋ ಇಲ್ಲ ಕುರಿನೋ ಕೊಯ್ಸ್ತೀನಿ. ಈಗ ಮೊದಲು ನೀವು ಆರಾಮಾಗಿ ನೀವು ತಿನ್ನಿ, ಸರಿನಾ? ಸರಿ ಅತ್ತೆ, ಸರಿ ಸರಿ. ಅಂದ್ರೆ ನಾನು ಕಾರ್ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಅಲ್ಲಿ ಹುಡುಗರೆಲ್ಲನೂ ಗೀಚಾಡ್ಬಿಡ್ತಾರೆ, ಗೊತ್ತಲ್ಲ ಸುಮ್ಕೆನೆಯ ಹೆಂಗ್ ಗೀಚಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನಿಮ್ಮ ಕಾರ್ ಹೊಸ ಕಾರು, ಆಮೇಕಿಂದ ಯಾರನ್ನ ಗೀಚ್ ಹಾಕ್ಬಿಟ್ರೆ ಸುಮ್ಕೆ ಒಟ್ಟಿರ್ತದೆ ನನಗೂ. ಇರು, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ನನ್ನ ಮಗಳು ತಕೊಂಬಿಟ್ಟು ಬಂದಿರೋದು. ನನ್ನ ಮಗಳೇನೇ ಕಾರ್ ತಕೊಂಬಿಟ್ಟು ಬಂದಿರೋದು ಇದನ್ನ. ಈ ನನ್ನ ಮಗಳದ್ ಕಾರು. ಅಯ್ಯೋ 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 ಅಯ್ಯೋ, ಕರ್ಮ. ಎಲ್ಲಾರು ಏನ್ ಅನ್ಕೋತಾರೋ ಏನೋ. ಅಯ್ಯೋ ದೇವ್ರೇ. ಲೇ, ನಿಂಗೊಂಚೂರು ಏನು ಅನ್ನಿಸ್ತಿಲ್ವಾ? ನಮ್ಮ ಅಣ್ಣ ಇನ್ನ ಹಂಗೆ ಊರಾಗಿರೋನ ಉರ್ಸಿದಕ್ಕೆ ಬಹಳ ಖುಷಿ ಆಯ್ತೈತ್ರಿ ನಂಗಂತೂ. ಫುಲ್ ಖುಷಿ.